ಈ ಕಾಲ್ತುಳಿತ ಕೇಸಿಗೆ ಸಂಬಂಧಿಸಿದಂತೆ 14 ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಕೇಳಿದ್ದಾರೆ. ಎಸ್, ಈಗ ಒಂದು ಡೀಟೇಲ್ ಸಿಗ್ತಾ ಇದೆ. ಅಲ್ಲು ಅರ್ಜುನ್ ಅನ್ನ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಅಲ್ಲು ಅರ್ಜುನ್ 14 ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ನಾಂಪಲ್ಲಿ ಕೋರ್ಟ್ನ ಮ್ಯಾಜಿಸ್ಟ್ರೇಟ್ ಆದೇಶವನ್ನು ಮಾಡಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡಿ ಮೆಡಿಕಲ್ ಮಾಡಿಸಿ ಆ ನಂತರ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಈ ಆರೋಪಿ ನಮಗೆ 14 ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಬೇಕಾದಂತ ಅಗತ್ಯ ಇದೆ, ಈತನನ್ನ ನಮಗೆ ಕಸ್ಟಡಿಗೆ ಕೊಡಿ ಅಂತ ಕೇಳಿದನ್ನ ಕೋರ್ಟ್ ಪುರಸ್ಕರಿಸಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಪುರಸ್ಕರಿಸಿದೆ. ಮ್ಯಾಜಿಸ್ಟ್ರೇಟ್ ಅದನ್ನು ಪುರಸ್ಕರಿಸಿ ಅಲ್ಲು ಅರ್ಜುನ್ ಅವರನ್ನ 14 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಸೊ ಆ ಮೂಲಕ ಅಲ್ಲು ಅರ್ಜುನ್ ನನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ, ಕಸ್ಟಡಿಯಲ್ಲಿಟ್ಟು ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 14 ದಿನಗಳ ಕಾಲ ಕಸ್ಟಡಿಯಲ್ಲಿ ಅಲ್ಲು ಅರ್ಜುನನ್ನ ಇಟ್ಟುಕೊಂಡು ವಿಚಾರಣೆ ಮಾಡಿ ಅನ್ನೋ ಗ್ರೀನ್ ಸಿಗ್ನಲ್ ಅನ್ನ ನಾಂಪಲ್ಲಿ ಕೋರ್ಟ್ ಕೊಟ್ಟಿದೆ ಈ ಕೇಸಿಗೆ ಸಂಬಂಧಿಸಿದಂತೆ. ಆ ಮೂಲಕ ಪೊಲೀಸ್ ಕಸ್ಟಡಿಯಲ್ಲಿ 14 ದಿನಗಳ ಕಾಲ ಕಳಿಬೇಕಾಗತ್ತೆ. ಒಂದು ವೇಳೆ ಹೈಕೋರ್ಟ್ ರಿಲೀಫ್ ಕೊಡದೇ ಇದ್ದರೆ, ಯಾಕಂತಂದ್ರೆ ಮತ್ತೊಂದು ಕಡೆಯಲ್ಲಿ ಕ್ಷಮಿಸಿ, ಈಗ ಸಿಕ್ಕಿರುವಂತ ಡೀಟೇಲ್ ಮತ್ತಷ್ಟು ಅಪ್ಡೇಟ್ ಆಗ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ಅಲ್ಲಿಗೆ ಅಲ್ಲು ಅರ್ಜುನ್ ಜೈಲು ಪಾಲು, ಅಲ್ಲು ಅರ್ಜುನ್ ಜೈಲು ಪಾಲು ಆಗ್ತಾ ಇದ್ದಾರೆ. ಕಸ್ಟಡಿಗೆಲ್ಲ ನ್ಯಾಯಾಂಗ ಬಂಧನಕ್ಕೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇರೋದು. ಅಲ್ಲು ಅರ್ಜುನ್ ಅನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜುಡಿಷಿಯಲ್ ಕಸ್ಟಡಿ, ಜೈಲಿಗೆ ಅಲ್ಲು ಅರ್ಜುನ್ ಜೈಲು ಸೇರೋದು ಖಚಿತ ಆಗ್ತಾ ಇದೆ. ಒಂದು ವೇಳೆ ಹೈಕೋರ್ಟ್ ಅಲ್ಲಿ ರಿಲೀಫ್ ಸಿಗದೇ ಇದ್ದರೆ ಜೈಲು ಸೇರೋದು ಖಚಿತ. ಸ್ವಲ್ಪ ಹೊತ್ತಲ್ಲೇ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಒಬ್ಬ ಆರೋಪಿಯನ್ನ ಒಂದು ಕೇಸಲ್ಲಿ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಕಸ್ಟಡಿ ಕೇಳ್ತಾರೆ. ಆದರೆ ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪೊಲೀಸರು ಕಸ್ಟಡಿ ಕೇಳಿದ್ರು, ಬಟ್ ಅದನ್ನು ಪುರಸ್ಕರಿಸಿಲ್ಲ ನ್ಯಾಯಾಲಯ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. 14 ದಿನಗಳ ನ್ಯಾಯಾಂಗ ಬಂಧನ ಅಂದ್ರೆ ಬೇಲ್ ಸಿಗೋವರೆಗೂ ಕೂಡ ಜೈಲು. ಸದ್ಯ ಅಲ್ಲು ಅರ್ಜುನ್ ಜೈಲು ಸೇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೈಕೋರ್ಟ್ ಅಲ್ಲಿ ಏನ್ ಬರುತ್ತೆ ಸದ್ಯ ಆದೇಶ ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಹೈಕೋರ್ಟಿಗೆ ಅಲ್ಲು ಅರ್ಜುನ್ ಅವರು ಸಲ್ಲಿಸಿರುವಂತ ಅರ್ಜಿ ಇರೋದು ಈ FIR ಅನ್ನು ರದ್ದು ಮಾಡಿ, FIR ಸ್ಕ್ವಾಶ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಒಂದು ವೇಳೆ ಅಲ್ಲಿ ರದ್ದಾಯ್ತು ಅಂತ ಅನ್ಕೊಳ್ಳೋಣ, ಅಲ್ಲಿ ರದ್ದಾದ್ರೆ ನೋ, ಇಲ್ಲಿ ಜೈಲಿಗೆ ಹೋಗುವಂತ ಸ್ಥಿತಿ ಬರೋದಿಲ್ಲ. ಅಲ್ಲಿ ಏನಾದರೂ FIR ರದ್ದಾದರೆ ಹೈಕೋರ್ಟ್ ಅಲ್ಲಿ ಜೈಲಿಗೆ ಹೋಗುವಂತ ಸ್ಥಿತಿ ಬರೋದಿಲ್ಲ. ಇಲ್ಲ ಅಂತಾದ್ರೆ ಜೈಲು ಸೇರುವಂತ ಸ್ಥಿತಿ. ಈಗ 14 ದಿನಗಳ ನ್ಯಾಯಾಂಗ ಬಂಧನ ಅಲ್ಲು ಅರ್ಜುನ್ ಪಾಲಿಗೆ. ಒಂದು ಕೇಸು ಯಾವ ರೀತಿ ಅಲ್ಲು ಅರ್ಜುನ್ಗೆ ಸಮಸ್ಯೆಯನ್ನು ತಂದು ಹಾಕಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಪುಷ್ಪ 2 ಚಿತ್ರದ ರಿಲೀಸು, ಆ ಥಿಯೇಟರ್ಗೆ ಅಲ್ಲು ಅರ್ಜುನ್ ಸೇರಿ ಅವರ ಚಿತ್ರತಂಡ ವಿಸಿಟ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗುತ್ತೆ. ಉಸಿರುಗಟ್ಟಿ ರೇವತಿ ಎನ್ನುವಂಥ ಮಹಿಳೆಯೊಬ್ಬರು ಮೃತಪಡ್ತಾರೆ. ಆ ಕೇಸಲ್ಲಿ ಥಿಯೇಟರ್ ಮಾಲಕ, ಮ್ಯಾನೇಜರು, ಸಿಬ್ಬಂದಿ ಇವರೆಲ್ಲರೂ, ಥಿಯೇಟರ್ ಮಾಲೀಕ A1 A2 ಮ್ಯಾನೇಜರು, ಇನ್ನೊಬ್ಬ A3, ಅಲ್ಲು ಅರ್ಜುನ್ A11, ಆರೋಪಿ ನಂಬರ್ 11 ಅಲ್ಲು ಅರ್ಜುನ್. ಈ ಕೇಸಲ್ಲಿ ಆರೋಪಿ ನಂಬರ್ 11 ಅಲ್ಲು ಅರ್ಜುನ್ ಸದ್ಯ ಅರೆಸ್ಟ್ ಆಗಿರೋದು. ಅರೆಸ್ಟ್ ಆಗಿ ಈಗ ನ್ಯಾಯಾಂಗ ಬಂಧನಕ್ಕೆ ಅಲ್ಲು ಅರ್ಜುನ್ ಅನ್ನು ಕಳಿಸ್ತಾ ಇರೋದು. ನ್ಯಾಯಾಂಗ ಬಂಧನ ಅಂತಂದ್ರೆ ಜೈಲಿಗೆ ಕಳಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ವೇಳೆ ಹೈಕೋರ್ಟ್ ಅಲ್ಲಿ ಏನಾದರೂ ರಿಲ್ಯಾಕ್ಸು, ರಿಲೀಫು ಸಿಗದೇ ಇದ್ದರೆ, ಅಲ್ಲಿ ವಿಚಾರಣೆ ಆಗ್ತಾ ಇದೆ ಸದ್ಯ, ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಅದೇನಾದರೂ ರಿಲ್ಯಾಕ್ಸ್ ಸಿಗದೇ ಇದ್ದರೆ ಅಲ್ಲು ಅರ್ಜುನ್ ಜೈಲು ಸೇರ್ತಾ ಇದ್ದಾರೆ. ಅಲ್ಲು ಅರ್ಜುನ್ ಜೈಲು ಸೇರಲೇಬೇಕಾದಂತ ಅನಿವಾರ್ಯತೆ. Sir, what you are going to say? ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಅಲ್ಲಿಗೆ ಬಹಳ ನಿರ್ಣಾಯಕ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಅನ್ಸುತ್ತೆ ಅಲ್ಲು ಅರ್ಜುನ್. ಹೈಕೋರ್ಟ್ ಅಲ್ಲಿ ಏನಾದರೂ ರಿಲ್ಯಾಕ್ಸ್ ಸಿಗದೇ ಇದ್ರೆ ಜೈಲೇ ಈ ಕೇಸಲ್ಲಿ.
ಖಂಡಿತವಾಗ್ಲೂ ರಕ್ಷತೆ. ಯಾಕಂದರೆ ಈಗ ಬಂದಿರುವಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಆದೇಶವನ್ನು ನೋಡ್ತಾ ಹೋದರೆ ನೀವು ಅವರಿಗೆ 14 ದಿವಸಗಳ ನ್ಯಾಯಾಂಗ ಬಂಧನವನ್ನು ಕೊಡಲಾಗಿದೆ. ನ್ಯಾಯಾಂಗ ಬಂಧನ ಆಗಿರುವಂತಹ ಕಾರಣಕ್ಕಾಗಿ ಈಗ ಅವರ ಮುಂದ್ಗಡೆ ಇರುವಂತಹ ಏಕೈಕ ಆಪ್ಷನ್ ಏನಂದರೆ ರಿಲೀಫ್ ಆಗಬೇಕು ಅಂತಂದರೆ ಹೈಕೋರ್ಟ್ನಲ್ಲಿ ಅವರ ಪರವಾಗಿ ಅಂದರೆ ಪ್ರಕರಣದ ಅರ್ಜಿಯ ಏನಂತಂದರೆ ರದ್ದನ್ನು ಮಾಡಬೇಕಾದಂತಹದ್ದಿದೆ. ಆ ಒಂದು ವೇಳೆ ರದ್ದು ಆಗಿಲ್ಲ ಅಂತಂದರೆ 14 ದಿವಸಗಳ ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಅಲ್ಲು ಅರ್ಜುನ್ ಅವರಿಗಿರುತ್ತೆ. ಇನ್ನೊಂದು, ಅಲ್ಲು ಅರ್ಜುನ್ ಅವರು ಈ ಒಂದು ಪ್ರಕರಣದಲ್ಲಿ A11 ಆರೋಪಿ ಆಗಿದ್ದಾರೆ. A11 ಆರೋಪಿ. ಅದರ ಜೊತೆಗೆ ಏನಂದರೆ ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ A1, A2 ಮತ್ತು A16 ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಅದರ ಜೊತೆಗೆ A9 ಮತ್ತು A10 ಸಹಿತ ಅರೆಸ್ಟ್ ಆಗಿದ್ದಾರೆ. ಇವರು 5 ಜನ ಅರೆಸ್ಟ್ ಆಗಿರುವಂಥದ್ದು. ಈಗ A11 ಆಗಿರುವಂತಹ ಅಲ್ಲು ಅರ್ಜುನ್ ಅವರು ಸಹಿತ ಏನಂದರೆ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅವರ ಮುಂದಿರುವಂತಹ ಏಕೈಕ ಆಯ್ಕೆ ಇರುವಂಥದ್ದೀಗ ಹೈಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾಗಿ ಈಗಾಗಲೇ ಈ ಒಂದು ನಾಂಪಲ್ಲಿ ಏನಂದರೆ ಕೋರ್ಟ್ ಇತ್ತಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂಭಾಗದಲ್ಲಿ ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಸಹಿತ ಅಲ್ಲೇ ಬಂದು ನಿಂತ್ಕೊಂಡಿದ್ರು. ಬಹುತೇಕ ಅವರಿಗೆ ಇಲ್ಲೇ ರಿಲೀಫ್ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದರು. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ರಿಲೀಫ್ ಸಿಗದೇ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಈಗ ಏನಂದರೆ ನೇರವಾಗಿ ಎಲ್ಲರ ಚಿತ್ರ ಹೈಕೋರ್ಟ್ ನತ್ತ ನೆಟ್ಟಿರುವಂಥದ್ದು. ಅಲ್ಲಿ ಯಾವ ರೀತಿಯಾದಂತಹ ಆದೇಶ ಬರುತ್ತೆ. ಮತ್ತು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ ಈ ಹಿಂದೆ ಏನಂದರೆ ಮಾಜಿ CM ಜಗನ್ಮೋಹನ್ ರೆಡ್ಡಿ ಅವರ ಏನಂದರೆ ಪರವಾಗಿ CBI ಆಗಿರ್ಬೋದು ಮತ್ತು ಇಲ್ಲಿ ಸ್ಥಳೀಯ ಆಗಿರುವಂತಹ ಪ್ರಕರಣಗಳಲ್ಲಿ ಅವರು ವಾದ ಮಂಡನೆ ಮಾಡಿರ್ತಕ್ಕಂತಹ ವಕೀಲರೇ ಈಗ ಅಲ್ಲು ಅರ್ಜುನ್ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲರ ಆಸೆ ಇರುವಂಥದ್ದು ಬಹುತೇಕ ಅಲ್ಲಿ ರಿಲೀಫ್ ಸಿಗುತ್ತೆ. ಯಾಕಂದರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು, ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಹೇಳಿಬಿಟ್ಟು. ಆದರೆ ಅದರ ವಿಚಾರಣೆ ಬುಧವಾರ ಇತ್ತು. ಆದರೆ ಯಾವಾಗ ಅಲ್ಲು ಅರ್ಜುನ್ ಅವರ ಏನಂದರೆ ಅರೆಸ್ಟ್ ಆಗುತ್ತೆ, ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ತುರ್ತಾಗಿ ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸ್ಕೊಳ್ಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಹೈಕೋರ್ಟ್ ಅದಕ್ಕೆ ಅನುಮತಿಯನ್ನು ಕೊಟ್ಟಿರುತ್ತೆ. ಅನುಮತಿಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಇವತ್ತು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಈ ಎಲ್ಲ ಕಾರಣಗಳಿಂದನೇ ಈಗ ಫೈನಲಿ ಏನಾದರೂ ಅಲ್ಲು ಅರ್ಜುನ್ ಅವರಿಗೆ ನ್ಯಾಯಾಂಗ ಬಂಧನದಿಂದ ಸ್ವಲ್ಪ ರಿಲೀಫ್ ಸಿಗಬೇಕು ಅಂತಂದರೆ ಹೈಕೋರ್ಟ್ ಯಾವ ರೀತಿಯಾದಂಥ ಆದೇಶ ಕೊಡುತ್ತೆ ಅಂತ ಕಾದು ನೋಡಬೇಕು. ಇಲ್ಲ ಅಂತಂದರೆ ಅವರು ಚೆಂಚಲ್ಗೂಡ್ನ ಜೈಲಿಗೆ ಹೋಗಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರಕ್ಷತ್. ಎಸ್ ಜಗದೀಶ್, ಥ್ಯಾಂಕ್ ಯು ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.